ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಎಂದೇ ಬಿಂಬಿತವಾಗಿರುವ ಶ್ರೀ ಕೊಟ್ಟೂರು ರಥೋತ್ಸವಕ್ಕೆ ಬಂದಿದ್ದೇವೆ. ಲಕ್ಷಾಂತರ ಪ್ರಮಾಣದಲ್ಲಿ ಜನರು ಆಗಮಿಸಿದ್ದಾರೆ. ಹಾಗೆ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಆದಷ್ಟು ಪೂರ್ತಿ ಪ್ರಮಾಣದಲ್ಲಿ ವಿಡಿಯೋವನ್ನು ನೋಡಿ. ಭಾಳಷ್ಟು ಅಚ್ಚುಕಟ್ಟಾಗಿ ವಿಡಿಯೋ ಮಾಡಿದ್ದೇನೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಭಾಳಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಇನ್ನೇನು ಬಂದೇ ಬಿಟ್ಟಿವಿ ನಾವಿಲ್ಲಿ ರಥೋತ್ಸವ ನಡೆಯುವಂಥ ಜಾಗಕ್ಕೆ. ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ. ನೋಡಿ, ಇಲ್ಲೇ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ. ನೋಡಿ, ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಹ ಕರ್ಕೊಂಡು ಬಂದಿದ್ದಾರೆ. ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದೆ ನೋಡ್ರಿ. ಇಲ್ಲಿ ಎಷ್ಟೊಂದು ಜಾಗ ಖಾಲಿ ಇತ್ತು. ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ, ಒಂದು ಸ್ವಲ್ಪನೂ ಜಾಗ ಇರಲ್ಲ, ಆ ಥರ ಜನ ನಿಂತಿರ್ತಾರೆ ಅಂತಂದೆ. ಅದೇ ಥರ ಇದೆ ನೋಡಿ ಜನ, ಎಷ್ಟೊಂದು ಜನ ಜಂಗುಲಿ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಇದ್ದಾರೆ ಜನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಲ್ಲಕ್ಕಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನಂದಿ ಕೋಲುಗಳು ಬಂದಿದ್ದಾವೆ. ಸಾಕಷ್ಟು ಪ್ರಮಾಣದಲ್ಲಿ ನೋಡ್ಬೋದು, ಅಲ್ಲಿ ಬರ್ತಾ ಇದ್ದಾವೆ. ಇದೇನು ಬಂತಂದ್ರೆ ಅದ್ರ ಹಿಂದೆನೇ ಪಲ್ಲಕ್ಕಿ ಸಹ ಬರ್ತಿರುತ್ತೆ. ನೋಡು, ರಥೋತ್ಸವನ ಸುತ್ತುವರಿತಾ ಇದ್ದಾವೆಲ್ಲ. ನೋಡಿ, ಇಲ್ಲಿ ನೋಡ್ಬೋದು ಇನ್ನೇನು ಪಲ್ಲಕ್ಕಿ ಬಂತು ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ. ಇನ್ನೇನು ತೇರಿನ ಹತ್ರ ಬರ್ತಾ ಇದೆ ಪಲ್ಲಕ್ಕಿ. ನೋಡಿ, ಇಲ್ಲಿ ತೇರಿನ ಹತ್ರ ಬಂದೇ ಬಿಡುತ್ತೆ ಪಲ್ಲಕ್ಕಿ. ನೋಡಿ, ಇಲ್ಲಿ ಈಗ ಉತ್ಸವ ಮೂರ್ತಿ ತೇರಿನೊಳಗಡೆ ಹೋಗುತ್ತೆ ಪಲ್ಲಕ್ಕಿಯಿಂದ. ಉತ್ಸವ ಮೂರ್ತಿ ಇನ್ನೇನು ತೇರಿನೊಳಗಡೆಗೆ ಹೋಯ್ತು ಅಂದರೆ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ರಥೋತ್ಸವ. ಲಕ್ಷಾಂತರ ಮಂದಿ ಕಾಯುತ್ತಿರುವಂಥ ಇನ್ನೇನು ಆ ಕ್ಷಣ ಸಮೀಪದಲ್ಲೇ ಇದೆ. ದೇವರು ತೇರಿನೊಳಗಡೆ ಹೋದ ತಕ್ಷಣ ಇನ್ನೇನು ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಸ್ವಾಮಿಯನ್ನ ಒಯ್ತಾ ಇದ್ದಾರೆ ಅಲ್ಲಿ.
ಪುಟ್ರೇಶ್ವರ ಸ್ವಾಮಿಯನ್ನು ತೇರಿನ ಒಳಗಡೆ ಉತ್ಸವ ಮೂರ್ತಿ ನೋಡಿ ಇಲ್ಲಿ ಒಯ್ತಾ ಇದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು ನೋಡಿ. ತೇರಿನೊಳಗಡೆ ಹೋಗ್ತಾ ಇದೆ. ಇನ್ನು ಸ್ಟಾರ್ಟ್ ಆಗುತ್ತೆ ಇನ್ನು ರಥೋತ್ಸವ. ಇನ್ನು ಪಲ್ಲಕ್ಕಿ ಇನ್ನು ಮುಂದೆ ಬರುತ್ತೆ. ಪಲ್ಲಕ್ಕಿ ಮುಂದೆ ಬರುತ್ತೆ, ಇನ್ನು ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮುಂದೆ ಬಂತು ಪಲ್ಲಕ್ಕಿ. ನೋಡಿ ಇಲ್ಲಿ ನೋಡ್ಬೋದು ಪಲ್ಲಕ್ಕಿ ಸಹ ಬಾಳೆಹಣ್ಣು ಎಸಿತಾ ಇದ್ದಾರೆ ನೋಡಿ. ಪಲ್ಲಕ್ಕಿಗೆ ಎಷ್ಟೊಂದು ಬಾಳೆಹಣ್ಣು ಎಸಿತಾ ಇದ್ದಾರೆ ನೋಡಿ ಅಲ್ಲಿ. ನೋಡಿ ಎಷ್ಟೊಂದು ಹಾಕ್ತಾ ಇದ್ದಾರೆ, ಬಾಳೆಹಣ್ಣು ಹಾಕ್ತಾ ಇದ್ದಾರೆ ಅದಕ್ಕೆ. ಇನ್ನೇನು ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ ಇಷ್ಟರಲ್ಲೇ ನೋಡಿ. ಆ ಕ್ಷಣ ಬಂದೇ ಬಿಡ್ತು. ರಥೋತ್ಸವಕ್ಕೆ ಹಾಕಿರುವಂಥ ಏಣಿ ತೆಗಿತಾ ಇದ್ದಾರೆ ನೋಡಿ, ಕೆಳಗಡೆ ಇಳಿಸ್ತಾ ಇದ್ದಾರೆ ಏಣಿನ. ಇನ್ನೇನು ಕಾತುರದಿಂದ ಕಾಯುತ್ತಿರುವಂಥ ಭಕ್ತಾದಿಗಳಿಗೆ ರಥೋತ್ಸವ ಚಾಲನೆ ಸಿಗ್ತಾ ಇದೆ. ನೋಡಿ ಇನ್ನೇ ಸ್ಟಾರ್ಟ್ ಆಗುತ್ತೆ ನೋಡಿ, ಇನ್ನೇನು ರಥೋತ್ಸವ ನೋಡಿ. ಇಲ್ಲಿ ಸಂಭ್ರಮ ನೋಡ್ರಿ, ಅದು ರಥೋತ್ಸವ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ ನೋಡಿ. ಅಲ್ಲಿ ಜನಗಳ ಸಂಭ್ರಮ ನೋಡಿ, ಅಲ್ಲಿ ಯಾವ ಥರ ಇದೆ ನೋಡಿ. ಇಲ್ಲಿ ನೋಡಿ ಹಗ್ಗ ಕಳಿಸ್ತಾ ಇದ್ದಾರೆ ನೋಡಿ. ಎಷ್ಟೊಂದು ದಪ್ಪದಾದ ಹಗ್ಗ ತರ್ತಿದ್ದಾರೆ ಇಲ್ಲಿ ಎಳೆಯೋಕ್ಕೆ, ಜನಗಳು ಎಳೆಯೋಕ್ಕೆ. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಹಗ್ಗ ಕಾಣ್ತಾ ಇದೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ. ನೋಡಿ ಅಲ್ಲಿ ಕಳಿಸ್ತಾ ಇದ್ದಾರೆ, ಜನಗಳ ಹತ್ರ ಕಳಿಸ್ತಾ ಇದ್ದಾರೆ ಹಗ್ಗನ ರಥೋತ್ಸವ ಎಳಿಲಿಕ್ಕೆ ನೋಡಿ. ನೋಡಿ ಜನಗಳು ಕಾಯ್ತಾ ಇದ್ದಾರೆ ಕಾತುರದಿಂದ. ಸ್ಟಾರ್ಟ್ ಆಗೇ ಬಿಡ್ತು ನೋಡ್ರಿ ಇನ್ನು ರಥೋತ್ಸವ ನೋಡಿ. ಚಾಲನೆ ಸಿಕ್ತು ಇನ್ನೊಂದು ರಥೋತ್ಸವಕ್ಕೆ. ಈ ವರ್ಷದ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಚಾಲನೆ ಸಿಕ್ತು. ಲಕ್ಷಾಂತರ ಮಂದಿ ಭಕ್ತಾದಿಗಳು ಈ ರಥೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ತಿದ್ದಾರೆ ನೋಡಿ. ಇಲ್ಲಿ ಯಾವ ಥರ ಬರ್ತಾ ಇದೆ ನೋಡ್ರಿ ರಥ. ಭಾಳಷ್ಟು ಪ್ರಮಾಣದಲ್ಲಿ ಜನಸಾಗರವೇ ಹರಿದು ಬಂದಿದೆ ಈ ವರ್ಷ. 2025 ಅಂದರೆ ಒಂದು ಅದ್ಭುತ ನೋಡಿ. ಎಷ್ಟೊಂದು ಜನ ಸೇರಿದ್ದಾರೆ, ಪ್ರತಿ ವರ್ಷಕ್ಕಿಂತನೂ ಜಾಸ್ತಿನೇ ಜನ ಸೇರಿದ್ದಾರೆ ಈ ವರ್ಷ ಸಹ ನೋಡಿ. ಬಾಳೆಹಣ್ಣು ಎಸಿತಾ ಇದ್ದಾರೆ, ಹೇಗೆ ಎಸಿತಾ ಇದ್ದಾರೆ ನೋಡಿ, ಎಷ್ಟೊಂದು ಬಾಳೆಹಣ್ಣು ಎಸಿತಾ ಇದ್ದಾರೆ.
ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಎಷ್ಟೊಂದು ಜನಸಾಗರ ಇದೆ ನೋಡಿ. ಇಲ್ಲಿ ಎಲ್ಲೂ ಸಹ ಸ್ವಲ್ಪನೂ ಜಾಗ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಮನೆಗಳ ಮೇಲೆಲ್ಲ ಜನಗಳು ಯಾವ ಥರ ಕುಂತಿದ್ದಾರೆ ನೋಡಿ. ಇಲ್ಲಿ ನೋಡಿ ಎಷ್ಟೊಂದು ಮೇಲೆ ಜನ ಇದ್ದಾರೆ ನೋಡಿ. ಈಗ ಕೊನೆಯ ಹಂತಕ್ಕೆ ಹೋಗಿದೆ, ಲಾಸ್ಟ್ ಹೋಗಿ ವಾಪಸ್ ಬರುತ್ತೆ ಮತ್ತೆ ರಥ ನೋಡಿ. ಲಾಸ್ಟಿಗೆ ಹೋಗಿದೆ ಈಗ. ಸ್ವಾಮಿಯ ಜಾತ್ರೆಗೆ ಬರಬೇಡಿ. ನಿಮ್ಮ ಬೆಲೆ ಬಾಳುವ ಒಡವೆಗಳನ್ನು ಮನೆಯಲ್ಲಿ ಇಟ್ಟು ಬನ್ನಿ. ನೋಡಿ ಇಲ್ಲಿ ನೋಡ್ಬೋದು, ರಥೋತ್ಸವಕ್ಕೆ ಏನು ನೀರೇನು ಬಿಟ್ಟಿದಾರಲ್ಲ, ಎಷ್ಟೊಂದು ಕೆಸರಾಗಿದೆ ನೋಡಿ. ಅಲ್ಲಿ ಜನಗಳು ಅಡ್ಡಾಡಿರೋದ್ರಿಂದ ನೋಡಿ ಎಷ್ಟೊಂದು ಕೆಸರಾಗಿದೆ ನೋಡಿ. ಈಗ ಅದರಲ್ಲೇ ಬರ್ತಾ ಇದೆ ಈ ರಥೋತ್ಸವ. ನೋಡಿ ಈಗ ಕತ್ಲಾಗೋ ಸಮಯ ಬೇರೆ ಆಗಿದೆ. ಇನ್ನೇನು ವಾಪಸ್ ಬರ್ತಾ ಇದೆ ರಥೋತ್ಸವ. ಮತ್ತೇನು ಎಲ್ಲಿತ್ತು ಅಲ್ಲೇ ರಿಟರ್ನ್ ಹೋಗಿ ನಿಂದಿರುತ್ತೆ ಅಲ್ಲಿಗೆ ರಥೋತ್ಸವ. ಈಗ ಇನ್ನೇನು ಭಾಳಷ್ಟು ಅಚ್ಚುಕಟ್ಟಾಗಿ ರಥೋತ್ಸವ ನೆರವೇರಿತು. ಆ ಶ್ರೀ ಗುರು ಕೊಟ್ರೇಶ್ವರ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ನಮ್ಮ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಎಲ್ಲರ ಸಪೋರ್ಟ್ ನಮಗೆ ಇರಲಿ.
ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅವರು ಸಹ ಈ ರಥೋತ್ಸವವನ್ನು ನೋಡಿ ಪಾವನರಾಗಲಿ. ಹಾಗೆ ಎಲ್ಲರಿಗೂ ಶ್ರೀ ಗುರು ಕೊಟ್ರೇಶ್ವರ ಒಳ್ಳೆಯದನ್ನು ಮಾಡಲಿ ಎಂದು ಭಾವಿಸುತ್ತಾ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಈ ವಿದ್ಯಾಸಿರಿ ನಾಡು ಶರತ್ ಚಾನಲ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಗುರು ಕೊಟ್ರೇಶ್ವರ ಸ್ವಾಮಿ.